ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8334 ಹುದ್ದೆಗಳು ಬಾಕಿ ಇರುವಂತದ್ದು. ಎ ಗ್ರೇಡ್ 21, ಬಿ ಗ್ರೇಡ್ 135, ಸಿ ಗ್ರೇಡ್ 1855 ರಾಜ್ಯದಲ್ಲಿ ಹಿಂದೆ ಬಿದ್ದಿದೆ ಹಿಂದುಳಿದ ವರ್ಗಗಳ ಇಲಾಖೆ ಅಂತ ಹೇಳಬಹುದು. ಒಬಿಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಏಳಿಗೆಗೆ ಒಂದಿಷ್ಟು ಯೋಜನೆಗಳನ್ನು ತರಬೇಕು. ಮುಖ್ಯವಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ, ದೇವರಾಜ ಅರಸು ಬಳಿಕ ನಾನೇ ಅತಿ ದೊಡ್ಡ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ. ಬಟ್ ಹಿಂದುಳಿದ ವರ್ಗಗಳ ಜಾತಿಗೆ ಸೇರಿರುವಂತಹ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಯಾವ ರೀತಿ ಇದೆ ಸ್ವಾಮಿ ಅಂತ ಹೇಳಿದ್ರೆ ಈ ರೀತಿ ಇದೆ ಅಂತ. ಬರೋಬ್ಬರಿ 8334, ಎ ಗ್ರೇಡ್ 31, ಬಿ ಗ್ರೇಡ್ 135, ಸಿ ಗ್ರೇಡ್ 1855, ಡಿ ಗ್ರೇಡ್ 6323, KN ರಾಜಣ್ಣ ಸಚಿವರು. ಮುಖ್ಯವಾಗಿ ಇಲ್ಲಿ ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹೆಸರು ಕೇಳಿ ಬರುತ್ತೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯವರು ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತ ಹೇಳ್ಕೊತಾ ಇರ್ತಾರೆ. ಬಟ್ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಸಮುದಾಯದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಳಜಿ ಇದೆ ಸಿದ್ದರಾಮಯ್ಯನವರಿಗೆ ನೇರವಾದ ಪ್ರಶ್ನೆಯನ್ನು ಕೇಳಬಹುದಲ್ವಾ ಇಲ್ಲಿ ದುರ್ಗದ? ಮುಖ್ಯವಾಗಿ ಹಿಂದುಳಿದ ವರ್ಗ ಅಂತ ತಕ್ಷಣ ಅಹಿಂದ ನಾಯಕರು ಅಂತಂದು ಹೇಳಿದ್ರೆ ಇವತ್ತಿಗೂ ಕೂಡ ರಾಜಕೀಯ ವಲಯದಲ್ಲಿ CM ಸಿದ್ದರಾಮಯ್ಯ ಅವರ ವಿಚಾರಗಳೇ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಹಿಂದುಳಿದ ವರ್ಗ ಅಂದ ತಕ್ಷಣನೇ ಹಿಂದುಳಿದ ಈಗ ಅನೇಕ ರೀತಿಯ ಸೌಲಭ್ಯಗಳು ಈ ಇಲಾಖೆ ಅದಿಂದಲ್ಲಿ ಬರುತ್ತೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ನೇರವಾಗಿ ಜನರಿಗೆ ವೆಹಿಕಲ್ ಕೊಡುವಂತದ್ದಾಗಿರ್ಬೋದು, ಅಥವಾ ಅಂದ್ರೆ ಉದ್ಯೋಗಗಳನ್ನ ಸಾಲ ಕೊಡ್ಲಿಕ್ಕೆ ಇವತ್ತಾದ್ರೆ ನಿಗಮ ಮಂಡಳಿಗಳ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ ಅಂದ್ರೆ ಅನುದಾನವನ್ನ ಕೊಡುವಂಥದ್ದು ಬೇರೆ, ಆದ್ರೆ ಹುದ್ದೆಗಳನ್ನ ಭರ್ತಿ ಮಾಡುವಂಥದ್ದು. ನೀವು ಅಗೇನ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ಇಲಾಖೆ ನಾವು ಇದೇ ಸುತ್ತ ಗಿರಿಕೆ ಹೊಡಿಬೇಕಾಗತ್ತೆ. ಯಾಕೆಂತ ನಿಮ್ಮ ಆ ಇಲಾಖೆಯಲ್ಲಿರುವಂತಹ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು ಅಂತಂದು ಹೇಳಿದ್ರೆ ಅಲ್ಲಿ ಒಬ್ಬ ಅಧಿಕಾರಿ ಇರಲೇಬೇಕು. ಸೊ ಆ ಕಾರಣಕ್ಕಾಗಿನೇ ಈ ರೀತಿಯ ಗಿರಿಕೆ ಹೊಡಿಯುವಂತ ಸ್ಥಿತಿ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಹಿಂದುಳಿದ ವರ್ಗ ಅಂತಂದು ಹೇಳಿದ ತಕ್ಷಣ ಅನೇಕ ರೀತಿಯ ಸಮಾವೇಶಗಳು ನಡೀತವೆ. ನಾವು ಹಿಂದುಳಿದ ವರ್ಗ ಅದು ಬಿಜೆಪಿಯವರು ಮಾಡ್ತಾರೆ, ಕಾಂಗ್ರೆಸ್ನವರು ಮಾಡ್ತಾರೆ. ಆದ್ರೆ ನೀವು ಹೈಬ್ರಾಂಡ್ ಯಾರು ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿದ ತಕ್ಷಣ ಹೈಬ್ರಾಂಡ್ ಅಂತ CM ಸಿದ್ದರಾಮಯ್ಯ ಅವರು ಬರ್ತಾರೆ. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದು ಹೇಳಿದ್ರೆ ಇಲ್ಲಿ ಕೂಡ OBC ವಿದ್ಯಾರ್ಥಿಗಳ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಾಗಿದೆ, ಅಲ್ಲಿ ವಾರ್ಡನ್ಗಳು ಇದಾರಾ ಇಲ್ವಾ ಅನ್ನೋಂಥದ್ದು. ಅದರ ಜೊತೆಗೆ ನೀವು ಒಂದು ನಿಗಮ ಮಂಡಳಿಯನ್ನ ಅಭಿವೃದ್ಧಿ ಮಾಡಿಸ್ಬೇಕು ಅಂತಂದು ಹೇಳಿದ್ರೆ ಅಗೇನ್ ಇಲ್ಲಿ ನೇರವಾಗಿ ನಾವು ಪದೇ ಅದನ್ನೇ ಹೇಳುವಂತ ವಿಚಾರಗಳೇನಂತಂದು ಹೇಳಿದ್ರೆ ನೀವು ಅಭಿವೃದ್ಧಿಗಳನ್ನು ಮಾಡಬೇಕು ಅಂತಂದು ಹೇಳಿದ್ರೆ ಹೈಬ್ರ್ಯಾಂಡ್ ನೀವು ರಾಜಕೀಯವಾಗಿ ನೋಡುವಂತದ್ದಾದ್ರೆ ಬೇರೆ ಬಿಜೆಪಿ ಮತ್ತೆ ಬೇರೆ ಸಮುದಾಯಗಳನ್ನ ನಂಬ್ಕೊಂಡು ಹೋದ್ರೆ ಕಾಂಗ್ರೆಸ್ ಅಹಿಂದ ವರ್ಗವನ್ನ ನಂಬ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಸೆಂಟ್ರಲ್ ಅಲ್ಲೂ ಕೂಡ ಮಾಡ್ತಾ ಇದೆ. ನೀವು ಆ ವರ್ಗವನ್ನು ಪ್ರತಿನಿಧಿಸ್ತಾ ಇದ್ದೀರಾ ಅಂತಂದು ಹೇಳಿ ಮಾತುಗಳು ಅನೇಕ ಬಾರಿ ನೀವೇ ಸದನದಲ್ಲಿ ಹೇಳಿದ್ದೀರಾ. ಆ ಸದನದಲ್ಲಿ ಹೇಳೋ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನೀವು ಆ ವರ್ಗಕ್ಕೆ ಎಷ್ಟರ ಮಟ್ಟಿಗೆ ನೀವು ಕೊಡುಗೆಯನ್ನ ಕೊಟ್ಟಿದ್ದೀರಿ, ಆ ಕೊಡುಗೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಇದು ನೇರವಾಗಿ ನಾವು ಸಚಿವರು ಇದ್ದಾಗಲೂ ಕೂಡ, ಸಚಿವರ ಜವಾಬ್ದಾರಿ ಇದ್ದಾಗಲೂ ಕೂಡ ಅಗೇನ್ ಇಲ್ಲಿ ಯಾರ ಹತ್ರ ಹೋಗುತ್ತೆ ಅಂತಂದು ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಹತ್ರ ಹೋಗುತ್ತೆ. ಯಾಕಂದ್ರೆ ಅನೇಕ ರೀತಿಯಾಗಿ ಈಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ವಿಚಾರಗಳ ಅಂಕಿಅಂಶಗಳು ಕಾಂತರಾಜ್ ವರದಿ ಇಂಪ್ಲಿಮೆಂಟ್ ವಿಚಾರಕ್ಕೆ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದಾವೆ. ಕಾಂತರಾಜ್ ಅಭಿವೃದ್ಧಿ ವರದಿ ಏನಿದೆ ಅದು ಇಂಪ್ಲಿಮೆಂಟ್ ಆಗಬೇಕು, ಜಾತಿ ಜನಗಣತಿ ಇಂಪ್ಲಿಮೆಂಟ್ ಆಗಬೇಕು ಅಂತ. ಜಾತಿ ಜನಗಣತಿ ಯಾಕೆ ನೀವು ತರಲಿಕ್ಕೆ ಕೊಟ್ಟಿದ್ದೀರಿ? ಸಮುದಾಯ ಹೆಚ್ಚಿದೆ ಅನ್ನುವಂಥದ್ದನ್ನ ಬೇರೆ ಸಮುದಾಯಗಳು ಹೋಲಿಕೆ ಮಾಡಿದ್ರೆ ಅಹಿಂದ ವರ್ಗ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಹೊರಟಿದ್ರಿ. ಆದ್ರೆ ದೊಡ್ಡ ಪ್ರಮಾಣದಲ್ಲಿರುವಂತಹ ವರ್ಗಕ್ಕೆ ನೀವು ಎಷ್ಟರ ಮಟ್ಟಿಗೆ ಸೌಲಭ್ಯಗಳನ್ನ ತಲುಪಿಸ್ತಾ ಇದ್ದೀರಿ?